ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜನಾರ್ದನ್ ಸರ್ ಮಾತಾಡ್ತಾ ಇರೋದು. WPL ಆಕ್ಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ. RCB ವಿಡಿಯೋ ಆಯಿತು. ಈಗ 2 ಬಾರಿ ಟೈಟಲ್ ವಿನ್ ಆಗಿರುವಂತಹ ತಂಡ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ಬಗ್ಗೆ ಮಾತಾಡ್ತಾ ಇರೋದು. ನೋಡಿ, 15 ಕೋಟಿಯಲ್ಲಿ ಅವರು 9.25 crore ಅವರ ರಿಟೆನ್ಷನಲ್ಲಿಯೇ ಖಾಲಿ ಮಾಡಿಕೊಂಡಿದ್ರು. ಯಾರನ್ನೆಲ್ಲ ರಿಟೈನ್ ಮಾಡಿದ್ರು? ಅಫ್ಕೋರ್ಸ್ ಅವರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರನ್ನ 2.5 crore ರಿಟೈನ್ ಮಾಡಿದರು. ಹಾಗೆಯೇ ಇಂಗ್ಲೆಂಡಿನ ಸ್ಕಿವರ್ ಬ್ರಂಟ್ ಅವರಿಗೆ 3.5 crore, ಕ್ಯಾಪ್ಟನ್ಗಿಂತ ಜಾಸ್ತಿ 3.5 ಕೋಟಿ ಕೊಟ್ಟು ರಿಟೈನ್ ಮಾಡಿದರು. ಮತ್ತು ಹೀಲಿ ಮ್ಯಾಥ್ಯೂಸ್ ಅವರಿಗೆ 1.7 crore ಕೊಟ್ಟು ರಿಟೈನ್. ಅಮನ್ಜೋತ್ ಕೌರ್ ಏನು ವರ್ಲ್ಡ್ ಕಪ್ಪಲ್ಲಿ ಭಯಂಕರ ಕ್ಯಾಚ್ ಹಿಡಿದ್ರಲ್ಲ, ಸೂಪರ್ ಕ್ಯಾಚ್ ಮತ್ತು ರನ್ಔಟ್ ಎಲ್ಲ ಮಾಡಿದ್ರಲ್ಲ, ಒಳ್ಳೆ ಆಲ್ರೌಂಡರ್ ಅಮನ್ಜೋತ್ ಕೌರ್ ಅವ್ರನ್ನ 1 ಕೋಟಿ ಕೊಟ್ಟು, ಹಾಗೆಯೇ ಜಿ ಕಮಲಿನಿ ಅವರಿಗೆ 50 ಲಕ್ಷ ಕೊಟ್ಟು ರಿಟೈನ್ ಮಾಡಿದರು. 5 ಜನ ಅಲ್ಲಿಯೇ ಆಯಿತು. ಇನ್ನು ಪರ್ಸಲ್ಲಿ ಉಳಿದದ್ದು ಕೇವಲ 5.75 crore. ಅದರಲ್ಲಿ ಮಿಕ್ಕಿದಂಥ 6 ಜನ ಮತ್ತು ಹೀಗೆ ಬೆಂಚಿಗೆ ಅಂತ ಒಂದಿಷ್ಟು ಜನರನ್ನು ಸಿಲೆಕ್ಟ್ ಮಾಡಬೇಕಿತ್ತು. ಹೇಗೆ ಸಿಲೆಕ್ಟ್ ಮಾಡಿದ್ದಾರೆ? ಆ 5.75 ಕೋಟಿಯಲ್ಲಿ 3 ಕೋಟಿ ಒಂದು ಪ್ಲೇಯರಿಗೆ ಸುರಿದು ಬಿಟ್ಟರು ಆಕ್ಷನಲ್ಲಿ. ಸೊ ಒಂದು ಕ್ಷಣಕ್ಕೆ ಟೆನ್ಷನ್ ಆದದ್ದಂತೂ ಹೌದು ಅವರಿಗೆ. ಇರುವುದೇ 5.75 crore. ಒಂದು ಪ್ಲೇಯರ್ಗೆ ಈಗ 3 ಕೋಟಿ ಹಾಕಿದೆವು, ಬರೀ ಇನ್ನು 2.75 crore ಉಂಟು. ಹೇಗಪ್ಪ ತಂಡವನ್ನು ಬಿಲ್ಡ್ ಮಾಡೋದು ಅಂತ. ಬಟ್ ಅಟ್ ದ ಎಂಡ್ ಸಾಲಿಡ್ ಟೀಮನ್ನು ಬಿಲ್ಡ್ ಮಾಡಿದೆ, ಅದ್ರಲ್ಲಿ ಡೌಟೇ ಇಲ್ಲ. ಡೈರೆಕ್ಟಾಗಿ ಒಂದು ಪ್ಲೇಯಿಂಗ್ 11ಗೆ ಹೋಗುವ. ಹೆಲಿ ಮ್ಯಾಥ್ಯೂಸ್ ಅವರು ಓಪನರ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೇನೆ ನಾನು. 1.7 crore ರಿಟೈನ್ ಮಾಡಿದರು. ಜಿ ಕಮಲಿನಿ ಅವರ ವಿಕೆಟ್ ಕೀಪರು 50 ಲಕ್ಷ ಕೊಟ್ಟು ರಿಟೈನ್ ಮಾಡಿದರು. ನನ್ನ ಪ್ರಕಾರ ಅವರೇ ಓಪನಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅದಾದಮೇಲೆ 1 ಡೌನಲ್ಲಿ ಸ್ಕಿವರ್ ಬ್ರಂಟ್, ಅದಾದಮೇಲೆ ಅವರ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್, ಅದಾದಮೇಲೆ ಒಂದು ಪ್ಲೇಯರ್ ಇದ್ದಾರೆ, ಅದು ಹೇಳ್ತೇನೆ, ಅಮನ್ಜೋತ್ ಕೌರ್ ನಂಬರ್ 6 ಆಡ್ತಾರೆ 1 ಕೋಟಿಗೆ. ಆ ನಂಬರ್ 5 3 ಕೋಟಿ ಕೊಟ್ಟು ತೆಗೆದುಕೊಂಡಂತಹ ಪ್ಲೇಯರ್ ಯಾರು ಅಂತಂದರೆ ನ್ಯೂಜಿಲೆಂಡಿದು ಅಮೆಲಿಯಾ ಕೆರ್. ಒಳ್ಳೆ 3 ಕೋಟಿ ಅಂತ ಹೌದು, ಬಟ್ ಪ್ರಾಪರ್ ಆಲ್ರೌಂಡರ್. ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಕೂಡ ಒಳ್ಳೆ ಆಗ್ತಾರೆ ನೋಡಲಿಕ್ಕೆ. ಇವರೊಂದು RCBಗೆ ಬಂದಿದ್ರಿ ಅವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಏನು ರಾಯಲ್ ಕ್ಯೂಟೀಸ್ ಬೆಂಗಳೂರು ಅಂತ ನಾವು ಹೇಳ್ತಿದ್ದೇವೆ. ಈಗ ಅದು ರಾಯಲ್ ಕ್ಯೂಟೆಸ್ಟ್ ಬೆಂಗಳೂರು ಆಗ್ತಿತ್ತ ಅಂತ. ಓ ಮೈ ಗಾಡ್, ಇದು ಯಾರು ವುಮೆನ್ಸ್ ಕ್ರಿಕೆಟ್ ಫಾಲೋ ಮಾಡ್ತಾರೆ ಅವ್ರಿಗೆ ಎಲ್ರಿಗೂ ಸಹ ಭಯಂಕರ ಕ್ರಶ್ ಅಂತ. ಅಮೆಲಿಯಾ ಕೆರ್ ಸೂಪರ್ ಪ್ಲೇಯರು, ಒಳ್ಳೆ ಪ್ಲೇಯರು. 3 ಕೋಟಿ ತನಕ ಏನು ಅದು ಬಿಡ್ಡಿಂಗಲ್ಲಿ ಹೋದ್ರು, ಆಕ್ಷನಲ್ಲಿ ಕೊನೆಗೆ ಮುಂಬೈ ಅವರು ಬೈ ಮಾಡಿದ್ದಾರೆ. ಅದಾದ ಮೇಲೆ ಮತ್ತೆಲ್ಲ ಬೌಲರ್ಸ್ ಅಥವಾ ಬೌಲಿಂಗ್ ಆಲ್ರೌಂಡರ್ಸ್ ಬರೋದು. ಸಜೀವನ್ ಅವರನ್ನು 75 ಲಕ್ಷ ಕೊಟ್ಟು ಬೈ ಮಾಡಿದ್ದಾರೆ. ಇವರು ಒಂದು ಮ್ಯಾಚಲ್ಲಿ ಐ ಥಿಂಕ್ ಮುಂಬೈ ಇಂಡಿಯನ್ಸ್ಗೆ, ಹೌದು, ಲಾಸ್ಟ್ ಬಾಲಲ್ಲಿ 6 ಹೊಡೆದು ವಿನ್ ಮಾಡಿಸಿದ್ರು ಈ ಪ್ಲೇಯರ್. ಮುಂಬೈ ಇಂಡಿಯನ್ಸು ತನ್ನ ಹಳೆಯ ಪ್ಲೇಯರ್ಸನ್ನೇ ಆಲ್ಮೋಸ್ಟ್ ಬೈ ಮಾಡಿದ್ದಾರೆ. ಏನು 3 ಸೀಸನಲ್ಲಿ 2 ಸಲ ವಿನ್ ಆದಮೇಲೆ ಅವ್ರಿಗೆ ಏನಿರ್ತದೆ, ಇಲ್ಲ ಮರ್ರೆ ನಾವು ಆಕ್ಷನಲ್ಲಿ ನಾವು ಯಾರನ್ನ ರಿಟೈನ್ ಮಾಡಲಿಲ್ಲ, ಅವರನ್ನೇ ಬೈ ಮಾಡಲಿಕ್ಕೆ ಟ್ರೈ ಮಾಡುವ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡೆ ಆಕ್ಷನಿಗೆ ಬಂದಂತ ಕಾಣ್ತದೆ. ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಯಾರನ್ನೆಲ್ಲ ಬೈ ಮಾಡಿದ್ದಾರೆ ಆಕ್ಷನಲ್ಲಿ ಅವರೆಲ್ಲರೂ ಕೂಡ ಎಕ್ಸ್ ಮುಂಬೈ ಪ್ಲೇಯರ್ಸೇ, ಮುಂಬೈಗೆ ಆಡಿದಂಥ ಪ್ಲೇಯರ್ಸೇ. 1-2 ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಸಜನಾ ಇವರು ಮುಂಬೈಗೆ ಆಡಿದ್ದಾರೆ ಅಂತ ಅಂದ್ಕೊಳ್ತೇನೆ, ಹೌದು. ಅದಾದಮೇಲೆ ಈ ಒಂದು ಪ್ಲೇಸಿಗೆ ನನಗೆ ಸಹ ಕನ್ಫ್ಯೂಷನ್ ಉಂಟು. ಪೂನಂ ಅಥವಾ ನಲ್ಲಾ ರೆಡ್ಡಿ, ನನಗೆ ಇವ್ರಿಗೆ ಗೊತ್ತಿಲ್ಲ ನಲ್ಲಾ ರೆಡ್ಡಿ. ಬಟ್ ಆಕ್ಷನಲ್ಲಿ ಒಂದು ವಿಡಿಯೋ ಎಲ್ಲ ನೋಡಿದೆ, ನಲ್ಲಾ ರೆಡ್ಡಿಯನ್ನು ಕೇವಲ 10 ಲಕ್ಷಕ್ಕೆ ಬೈ ಮಾಡಿದಾಗ ಅವರ ಒಂದು ಆಕ್ಷನ್ ಅಂದರೆ ಮುಂಬೈ ಇಂಡಿಯನ್ಸ್ ಟೇಬಲ್ ಉಂಟಲ್ಲ, ಅಲ್ಲೆಲ್ಲ ಫುಲ್ ಭಾರಿ ಖುಷಿಯಾಗಿದ್ದರು. ಮೇ ಬಿ ಒಂದು ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವ್ ಇಂದ ಅವರನ್ನು ಬೈ ಮಾಡಿದ್ದ ಅಂತ ನಲ್ಲಾ ರೆಡ್ಡಿಯನ್ನು. ಏನಂತ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇರ್ಬೋದು, ಇಲ್ಲೇ ಇದ್ರೆ ಬರೀ 10 ಲಕ್ಷಕ್ಕೆ ಬೇಸ್ ಪ್ರೈಸ್ಗೆ ಸಿಕ್ಕಿದಾಗ ಅಷ್ಟೆಲ್ಲ ಯಾಕೆ ಇವು ಅಂತೆಲ್ಲ ಮಾಡಬೇಕಿತ್ತು. ಸಿಕ್ಕಾಪಟ್ಟೆ ಖುಷಿ ವ್ಯಕ್ತಪಡಿಸಿದ್ರು. ಮುಂಬೈ ಇಂಡಿಯನ್ಸ್ ಗೊತ್ತುಂಟಲ್ಲ, ಅವರ ಪ್ಲೇಯರ್ಸನ್ನು ರೆಡಿ ಮಾಡೋದ್ರಲ್ಲಿ ಭಯಂಕರ ಎತ್ತಿದ ಕೈ. ಮೇ ಬಿ ಅಂಥ ಪ್ಲೇಯರ್ ಇರ್ಬೋದು. ಸೊ ಆದ್ದರಿಂದ ಅವ್ರು ಅಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಾನು ಅಂದ್ಕೊಂಡು ಹಾಗಾದ್ರೆ ಪ್ಲೇಯಿಂಗ್ ಎಲ್ಲ ಆಡಿಸ್ಲೂಬಹುದು ಅಂತ. ಅದಕ್ಕೆ ನಾನು ಸ್ಲ್ಯಾಶ್ ಹಾಕಿದ್ದೇನೆ. ಇಬ್ಬರಲ್ಲಿ ಒಬ್ಬರು ಆಡ್ತಾರೆ. ಅದಾದಮೇಲೆ ಗುಪ್ತಾ ಮೇಡಮ್ 20 ಲಕ್ಷಕ್ಕೆ ಬೈ ಮಾಡಿದ್ದಾರೆ ಅವರನ್ನು. ಸಂಸ್ಕೃತಿ ಗುಪ್ತಾ ಅವರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಒಳ್ಳೆ ಬೌಲರ್ 60 ಲಕ್ಷಕ್ಕೆ ಸಿಕ್ಕಿರೋದು ಇಸ್ಮಾಯಿಲ್. ಎಂಥ ಪೂರ್ತಿ ಹೆಸರು ಶಬ್ನಿಮ್ ಇಸ್ಮಾಯಿಲ್. ಒಳ್ಳೆ ಬೌಲರು, ಒಳ್ಳೆ ಪೇಸು, ಆ ಒಂದು ಎನರ್ಜಿ ಭಾರಿ ಇಷ್ಟ. ಮುಂಬೈ ಇಂಡಿಯನ್ಸಲ್ಲಿ ಲಾಸ್ಟ್ ಸೀಸನ್ ಕೂಡ ಭಾರಿ ಚೆಂದ ಮಾಡಿ ಬೌಲ್ ಹಾಕಿದ್ರು. 60 ಲಕ್ಷಕ್ಕೆ ಸಿಕ್ಕಿದ್ದಾರೆ. ಆ್ಯಂಡ್ ಸೈಕಾ ಇಶಾಕ್ ಅವರು 30 ಲಕ್ಷಕ್ಕೆ ಸಿಕ್ಕಿರೋದು. ಆಲ್ಮೋಸ್ಟ್ ನಿಮಗೆ ಲಾಸ್ಟ್ ಇಯರ್ ಇದು ಮುಂಬೈ ಇಂಡಿಯನ್ಸ್ ಇದು ಉಂಟಲ್ಲ ಮಾರ್ರೆ, ಎಲ್ಲ ಪ್ಲೇಯರ್ಸು ಮುಂಬೈ ಇಂಡಿಯನ್ಸ್ ಅವರೇ ಇದ್ದಾರೆ. ಇವರು ಆಕ್ಷನ್ ಮಾಡಿದ ಅಥವಾ ಎಲ್ಲರನ್ನೂ ರಿಟೈನ್ ಮಾಡಿದ್ರ ಅನ್ನುವ ಥರ ಉಂಟು.
ಓವರ್ ಆಲ್ ಆರ್ ಸಿ ಬಿದು ಹೇಗೆ ನಾನು ಹೇಳಿದೆ ಅಬ್ಸಲ್ಯೂಟ್ಲಿ ಹ್ಯಾಪಿ ವಿತ್ ದಿ ಆಕ್ಷನ್ ಅಂತ, ಹಾಗೆಯೇ ಮುಂಬೈ ಇಂಡಿಯನ್ಸ್ ಇದು ಈ ಒಂದು ಪ್ಲೇಯಿಂಗ್ 11 ನೋಡಿದಾಗ, ಪ್ರೊಬಾಬಲ್ ಪ್ಲೇಯಿಂಗ್ 11 ನಂಗೆ ನೋಡಿದಾಗ ಇವರು ಕೂಡ ಈಸಿಲಿ ಏನು ಕ್ವಾಲಿಫೈ ಆಗ್ತಾರಪ್ಪ, ಪ್ಲೇ ಆಫಿಗೆ ಕ್ವಾಲಿಫೈ ಆರಾಮ್ಸೆ ಆಗ್ತಾರೆ ಅಂತ ನಂಗೆ ಅನಿಸ್ತು. ಭಯಂಕರ ಸ್ಟ್ರಾಂಗ್ ಟೀಮು ಮುಂಬೈ ಇಂಡಿಯನ್ಸ್. ಯೂಶ್ವಲಿ ಆಕ್ಷನಲ್ಲಿ ಅವ್ರದ್ದು ಯಾವ್ದು ಕೂಡ ಇಲ್ಲಿಯ ತನಕ ನನಗೆ ಡಬ್ಬ ಆಕ್ಷನ್ ಮಾರೆ ಅಂತ ಅನಿಸಿಲ್ಲ. ಮೆನ್ಸ್ ಆಗಿರ್ಬೋದು, ವುಮೆನ್ಸ್ ಇದಾಗಿರ್ಬೋದು, ಆಕ್ಷನಲ್ಲಿ ಅವರು ಹೇಗಾದರೂ ಮಾಡಿ ಅಟ್ ದ ಎಂಡ್ ಒಂದು ಒಳ್ಳೆ ಅಟ್ಲೀಸ್ಟ್ ಪ್ಲೇಯಿಂಗ್ 15 ಬಿಟ್ಟಾಕಿ ಪ್ಲೇಯಿಂಗ್ 11 ಆದರೂ ಒಂದು ಒಳ್ಳೆ ರೀತಿಯಲ್ಲಿ ರೆಡಿ ಮಾಡಿರ್ತಾರೆ. ಇವ್ರದ್ದು ಕೂಡ ಪ್ಲೇಯಿಂಗ್ 11 ಸಾಲಿಡ್. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಎಂತ ಅನ್ನಿಸ್ತಾ ಉಂಟು, ನೀವು ಖುಷಿಯಾಗಿರ್ತೀರಿ ಅಮೇಲಿಯಕ್ಕೆ ರೌಂಡ್ ತಗೊಂಡೋದಕ್ಕೆ. ಬಟ್ ಎನಿವೇಸ್ ಅವರನ್ನು 3 ಕೋಟಿಗೆ ತಗೊಂಡು ಮಿಕ್ಕಿದಂಥ 7.25 ಕೋಟಿಯಲ್ಲಿ ಮತ್ತೆ ಪುನಃ ಒಳ್ಳೆ ಟೀಮನ್ನೇ ರೆಡಿ ಮಾಡಿದ್ದಾರೆ. ಸೂಪರ್ ಹ್ಯಾಪಿ ವಿತ್ ಮುಂಬೈ ಇಂಡಿಯನ್ಸ್. ಚಿಯರ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.